ಅಶ್ವಿನಿ, ನೀನು ಅಮ್ಮನ ಜೊತೆ ಹಿಮನ್ ಜೊತೆನೆ ಹೋಗೋದಲ್ಲ ಮರೇತಿ. ನಾನೊಂದು ಬರಲಿ ಅಂತ ಕಾಯ್ತಾ ಕೂತಿದ್ದೆ ಅಂತ ಕೇಳ. ಅಲ್ಲ, ಅವರಿಬ್ರು ಹೋಗ್ಬೇಕು ಮೂವಿಗೆ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಹಿಮ ಆಮೇಲೆ 2 ಟಿಕೆಟ್ ಬುಕ್ ಮಾಡಿದ್ದು. ಅತ್ತೆ ನನ್ನ ಬಾಯಿ ಮಾತಿಗೆ ಕರೆದ್ರ, ಮತ್ತು ನಾ ಹೆಂಗೆ ಹೋಗೋದು? 2 ಟಿಕೆಟ್ ಬುಕ್ ಮಾಡಿದ್ರು. ಅತ್ತೆ ನಾ ಹೋಗಲ್ಲ, ನೀ ಹೋಗೋ ಅಂದರು. ಮತ್ತು ಸರಿ ಹೋಗಲ್ಲ ಅಂದ್ಕೊಂಡು ನಾನು ಬರಲ್ಲ ಅಂದೆ. ಅದಕ್ಕೆ ಅತ್ತೆನೇ ಹೇಳಿದ್ದು, ಅವನಿಗೆ ಫೋನ್ ಮಾಡು, ನೀವಿಬ್ರು ಹೋಗಿ ಬನ್ನಿ ಅಂತ. ಅತ್ತೆ ಬಾಯಿ ಮಾತಿಗೆ ಕರೆದ್ರು ಅಂತ ಅದೀಯಾ? ಹಂಗಂದ್ರೆ ಎಂತದ್ದೆ? ಅಯ್ಯೋ ಹಂಗಲ್ಲ, ತಪ್ಪು ತಿಳ್ಕೊಬೇಡಿ. ತಪ್ಪು ತಿಳ್ಕೊಂಡಂಗೆ ಮಾತಾಡ್ಕೊಂಡು ಆಮೇಲೆ ತಪ್ಪು ತಿಳ್ಕೊಬೇಡಿ ಅಂದರೆ ನಿಂದು ಜಾಸ್ತಿ ಆಗ್ತಾ ಇದೆ ಅಶ್ವಿನಿ. ನಮ್ಮ ಮನೇಲೆಲ್ಲ ನಿಂಗೆ ಭಾರಿ ಆಸೆ ಮಾಡ್ತಾರಲ್ಲ, ಅದೇ ನಿಂಗೆ ಸೊಕ್ಕು ಬಂದಿರೋದು. ನಮ್ಮಮ್ಮ ಒಳ್ಳೆ ಲವ್ ಆ್ಯಂಡ್ ಕನ್ಸರ್ನಿಂದನೇ ನಿನ್ನನ್ನು ಕರೆದಿರ್ತಾರೆ, ಆದ್ರೂ ಬಾಯಿ ಮಾತಿಗೆ ಕರೆದ್ರು ಅಂತೀಯಲ್ಲ. ಥೋ, ನಾನು ಬೈ ಮಿಸ್ಸಾಗಿ ಹೇಳಿದ್ದು, ಆ ಥರ ಅರ್ಥದಲ್ಲಿ ಹೇಳಿದ್ದಲ್ಲ ಕಣ್ರಿ. ಏನಾರಾಗಲಿ, ನಿಂದೊಂದು ಯಾವಾಗಲೂ ಇರುತ್ತೆ ನೋಡು. ನಂಗೆ ಅದಕ್ಕೆ ಬೇಜಾರಾಗೋದು. ಎಲ್ಲಿಗೂ ಹೋಗ್ಬೇಕನ್ಸಲ್ಲ, ಬರ್ಬೇಕನ್ಸಲ್ಲ ನಿನ್ನ ಜೊತೆ. ಈ ಥರದೇ ಏನಾರು ಕೊಂಕ್ ಇತ್ಕೊಂಡಿರ್ತೀಯ. ಥೋ, ಸಾರಿ ಕಣ್ರಿ. ಇನ್ಮೇಲೆ ಹಿಂಗಾಗ್ದಿಲ್ದಂಗೆ ನೋಡ್ಕೋತೀನಿ. ಏನಾರು ಹೇಳೋಕ್ಕೂ ಸಾರಿ, ಇನ್ನು ಹಿಂಗಾಗಲ್ಲ ಅಂತೀಯ, ಮತ್ತು ಬೇರೆ ತಪ್ಪು ಮಾಡ್ತೀಯ. ಈ ತಪ್ಪು ಮಾಡಲ್ಲ, ಹೌದು, ಬೇರೆ ತಪ್ಪು ಮಾಡ್ತೀಯ. ಹಂಗಂತ ತಪ್ಪು ಮಾಡಿದೆ ಅಂತೂ ಇರಲ್ಲ ಅಲ್ಲ. ಥೋ, ಇಲ್ಲ ಕಣ್ರಿ, ಯಾಕೆ ಹಂಗೆ ಅಂತೀರಾ? ಆಯಿತು ಸರಿ, ಹಂಗಾರೆ ಮೂವಿಗೆ ಹೋಗ್ಬರೋಣವಾ? ಟಿಕೆಟ್ ನಂಗೆ ಆನ್ಲೈನಲ್ಲಿ ಸಿಗಲಿಲ್ಲ. ಅಲ್ಲೇ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಫೋನ್ ಮಾಡ್ತೀನಿ, ಹೋಗ್ತಾ ಹೋಗ್ತಾ ದಾರಿಲಿ ತಗ್ಸ್ಕೊಡ್ತಾನೆ ಟಿಕೆಟು. ಸರಿ ಸರಿ, ನನಗೂ ಭಾರಿ ಖುಷಿಯಾಗಿದೆ. ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ಅಲ್ಲ, ಹೋಗಿ ಹಂಗಾರೆ ರೆಡಿಯಾಗಿ ಬಾ ಬೇಗ, ಮತ್ತು ಲೇಟ್ ಮಾಡ್ತಾ ಕೂರ್ಬೇಡ. ರೆಡಿ ಅಂತ? ಈಗ ರೆಡಿಯಾಗೆ ನಾನು ನಿಂತಿದ್ದು, ಹೊರಟೇ ನಿಂತಿದ್ದು ಕಣ್ರಿ. ಎಂತ ಸೀರೆ ಉಡ್ಕೊಂಬರ್ತೀಯ ಮೂವಿ ನೋಡೋಕ್ಕೆ? ನಿಂಗೇನು ಬಂದಿದೆಯೇ? ಅದಕ್ಕೆ ಹೇಳೋದು ಸ್ವಲ್ಪನೂ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ. ನಮ್ಮ ಹಿಮನ್ ನೋಡು, ಎಲ್ಲೆಲ್ಲಿಗೆ ಏನೇನು ಹಾಕಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತು. ಯಾರ್ಯಾರು ಮೂವಿಗೆ ಹೋಗ್ತಾ ಸೀರೆ ಉಡ್ಕೊಂಬರ್ತಾರಾ? ಎಷ್ಟೇ ಆದರೂ ಹಳ್ಳಿ ಗುಗ್ಗಲ್ಲ ನೀನು. ಅದೆಲ್ಲಿ ಹೋಗುತ್ತೆ ಹೇಳು ಹಳ್ಳಿ ಬುದ್ಧಿ? ಹೇಮಂತ್ ಅವರೇ, ನೀವು ಹಾಗೆಲ್ಲ ಹಳ್ಳಿಗುಗ್ಗು ಅಂತ ಎಲ್ಲ ಹೇಳಬೇಡಿ. ನಾವು ಹಳ್ಳಿಯವ್ರು ಯಾವುದಕ್ಕೂ ಕಮ್ಮಿ ಇಲ್ಲ ಆಯಿತಾ? ನಮಗೆ ಗೊತ್ತು ಎಲ್ಲೆಲ್ಲಿ ಹೆಂಗೆ ರೆಡಿ ಆಗಬೇಕು ಅನ್ನೋದು. ಬರೀ ಸಿಟಿಲಿದ್ದವ್ರು ಮಾತ್ರ ಫ್ಯಾಷನ್ ಆಗಿರಲ್ಲ, ನನಗೂ ಗೊತ್ತು ಹೆಂಗಿರಬೇಕು ಅಂತ. ನಂಗೆ ಸೀರೆ ಇಷ್ಟ ಆಯಿತು, ಅದಕ್ಕೆ ಉಟ್ಕೊಂಡೆ. ಅದರಲ್ಲೇನಿದೆ? ಅಲ್ಲ, ಏನೋ ರೂಲ್ಸ್ ಇದೆಯಾ ಇಂತಿಂತಲ್ಲಿ ಹೋಗ್ತಾ ಇದ್ದಿದ್ದೇ ಬಟ್ಟೆ ಹಾಕ್ಕೊಬೇಕು ಅಂತ? ನಮ್ಮ ಇಷ್ಟ, ನಮಗೆ ಹೆಂಗೆ ಬೇಕಾದ್ರೆ ಹಂಗಿರ್ಬೋದು. ಅದೇನಕ್ಕೆ ಹಂಗೆ ಅಂತೀರಾ? ವಾದವನ್ನು ಚೆನ್ನಾಗಿ ಮಾಡ್ತೀಯ. ಸುಮ್ಮನೆ ಲಾಯರ್ ಆಗಬೇಕಿತ್ತು. ಲಾಯರ್ ಆಗಕ್ಕೆ ನಿಂಗೆ ಓದ್ಬೇಕಲ್ಲ ಅಷ್ಟೆಲ್ಲ ನೀನು. ನೋಡಿ, ನೀವು ಮತ್ತೆ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ತುಂಬ ನನ್ನ ಹಿಯರ್ಸ್ ಮಾತಾಡ್ತಿದ್ದೀರಾ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅಯ್ಯೋ ಸಾಕು ಮುಚ್ಚೆ, ಏನು ಕುಯ್ತಾಳು ಗುರು ಇವಳು. ಹೋಗಲಿ ಬಿಡಿ, ಇಲ್ಲಿಗಾರು ಹೊರಟಾಗ ಸುಮ್ಮನೆ ಮೂಡ್ ಆಫ್ ಮಾಡ್ಕೊಳೋದೆಂತಕ್ಕೆ? ಅಲ್ಲ, ಒಂದು 4 ದಿನ ನಾನು ಮನೆಗೆ ಹೋಗಿ ಬರಲಾ? ನಂಗೊಂಥರ ಬೇಜಾರಾಗ್ತಾಯಿದೆ ಇಲ್ಲಿ. ಅಯ್ಯೋ ನನಗೀಗ ರಜೆ ಇಲ್ಲ ಕಣೆ. ಈಗ ಮೊನ್ನೆ ಎಲ್ಲ ಅದೆಲ್ಲ ರಜೆ ಹಾಕಿದ್ದು, ಏನೂ ರಜೆ ಇಲ್ಲ. ಮದುವೆಗೆ ಎಲ್ಲ ರಜೆಗಳು ಖಾಲಿಯಾಗಿದ್ದಾವೆ. ಈಗ ಮತ್ತೆ ರಜೆ ಕೇಳಿದ್ರೆ ಅಷ್ಟೇ ಕಷ್ಟ ಆಗುತ್ತೆ, ಆಗಲ್ಲ ನಂಗೆ ಬರೋಕ್ಕೆ. ಅಲ್ಲ, ನೀವು ಬರೋದು ಬೇಡ. ನಾನು ಇಲ್ಲಿಂದ ಬಸ್ ಹತ್ಸಿದ್ರೆ ಸಾಕು. ಹೆಂಗು ಡೈರೆಕ್ಟ್ ಬಸ್ ಇದೆಯಾ? ನಮ್ಮ ಊರಿಗೆ ಇಲ್ದಿದ್ರು ಶಿವಮೊಗ್ಗಕ್ಕಿದೆಯಲ್ಲ, ಶಿವಮೊಗ್ಗದಿಂದ ನಾ ಹೋಗ್ತೀನಿ. ನಂಗೆ ಗೊತ್ತು, ಅಭ್ಯಾಸ ಅದೇ, ಹೋಗ್ತೀನಿ. ಬೇಡ ಬೇಡ, ಏನು ಅನ್ಕೋತಾರೆ ನಿಮ್ಮಪ್ಪ ಅಮ್ಮ? ಒಬ್ಳನ್ನೇ ಕಳಿಸಿದ್ರು ಅನ್ಕೋತಾರೆ, ಬೇಡ. ನೋಡೋಣ, ಇನ್ನೊಂದು 15 ದಿನ ಬಿಟ್ಟು ಯಾವ್ದಾರು ಸಂಡೇ ಬಂದು ನಾನು ನಿನ್ನನ್ನು ಬಿಟ್ಟು ವಾಪಸ್ ಬರ್ತೀನಿ. ನೀನೊಂದು 15 ದಿನ ಇತ್ತು ವಾಪಸ್ ಬರ್ಬೋದು. ಈಗ ಸದ್ಯಕ್ಕೆ ಬೇಡ. ಅಲ್ಲ, ಯಾವುದಕ್ಕೂ ಅಮ್ಮನ ಹತ್ರ ಹಿಮ್ಮನ ಹತ್ರ ಕೇಳ್ದ್ಯಾ? ಎಂತದ್ ಕೇಳೋದು? ಮನೆಗೆ ಹೋಗ್ಬೇಕು ಅಂದ್ಯಲ್ಲ, ಅಮ್ಮನ ಹತ್ರ ಹಿಮ್ಮನ ಹತ್ರ ಪರ್ಮಿಷನ್ ತಗೊಂಡೇನೋ ಅಂತ ಕೇಳಿದೆ. ಅಲ್ಲ, ಅತ್ತೆ ಹತ್ರ ಆದರೆ ಕೇಳಬೇಕು, ನಾನು ಕೇಳ್ತೀನಿ. ಹಿಮನ ಹತ್ರ ಯಾಕೆ ಕೇಳಬೇಕು? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಹಿಮನ ಹತ್ರ ಯಾಕೆ ಕೇಳಬೇಕು ಅಂದರೆ, ಅವಳು ಈ ಮನೆಯವಳೆ. ಒಂದು ಪಕ್ಷ ಎಲ್ಲರೂ ಅವಳು ಬೇಡ ಹೋಗೋದು ಅಂದರೆ? ಅವಳು ಬೇಡ ಅಂದರೆ ಬೇಡ ಅಷ್ಟೇ. ಯಾವ ಥರದವ್ರು ಗುರು ಇವರೆಲ್ಲ? ಅವಳು ಯಾವ ದೊಡ್ಡ ಇದು ಅಂತ ಅವಳ ಹತ್ರ ಕೇಳಬೇಕು? ಸಾಯಲಿ,
ಈಗ ಮೂವಿಗೆ ಹೋಗೋಕ್ಕಂತ ಹೊರಟೀವಿ. ಸುಮ್ಮನೆ ಮೂಡ್ ಆಫ್ ಮಾಡ್ಕೊಳೋದು ಬೇಡ. ಏನು ಸುಮ್ಮನೆ ನಿಂತ್ಬಿಟ್ಟಿಯಲ್ಲ? ಹಾಂ ಸರಿ, ಅದು ಊರಿಗೆ ಹೋಗೋ ಟೈಮಲ್ಲಿ ಎಲ್ಲರ ಹತ್ರ ಕೇಳ್ತೀನಿ. ಅಲ್ಲ ಮಾರೈತಿ, ಮೊನ್ನೆ ಅಷ್ಟೇ ಹೋಗಿ ಬಂದೀವಿ, ಮತ್ತೆ ಅಂತಕ್ಕೆ ಮನೆಗೆ ಹೋಗ್ಬೇಕು ಅಂತ ಇದೆಯಾ? ನಿಮ್ಮ ಅಪ್ಪ ಅಮ್ಮಗೆ ಬರೋಕ್ಕೆ ಹೇಳು, ಮದುವೆ ಮಾಡಿ ಕೊಟ್ಮೇಲೆ ಬರಲೇ ಇಲ್ಲಲ್ಲ ಅವರು. ಹ್ಞೂ, ಅಮ್ಮಗೆ ಹೇಳಿದೆ ಬರೋದಾರು ಬನ್ರೆ ಅಂತ. ಈಗ ಮಳೆಗಾಲ ಅಲ್ಲ, ಒಂದು ಸ್ವಲ್ಪ ಕೆಲಸ ಇರ್ತದೆ, ತೋಟದ ಹಳ ಹೊಡಿಸ್ಬೇಕು, ಸುಮಾರು ಕೆಲಸ ಇರ್ತವ, ಹಾಗಾಗಿ ಈಗ ಬರಲ್ಲ ಮಾರೈತಿ ಅಂತ ಅಂದರು. ಮಳೆಗಾಲ ಮುಗೀಲಿ ಆಮೇಲೆ ಬೇಕಾದ್ರೆ ಬರ್ತೀವಿ ಅಂದರು. ಅದಕ್ಕೆ ನಾನೇ ಹೋಗಿ ಬರೋಣನು ನೋಡಿದೆ. ಅದು ನಂಗಿಲ್ಲೊಂಥರ ಬೋರ್ ಆದಂಗೆ ಅನಿಸ್ತದ, ಅದಕ್ಕೆ ಹೋಗೋಣ ಅಂತ ಜ್ಞಾನ ಮಾಡಿದೆ. ಬೋರ್ ಆಗ್ತದ? ನಾನು ಹಿಮ ಅಮ್ಮ ಎಲ್ಲ ಇರ್ತೀವಿ, ಟಿ ವಿ ಅದೇ, ಕಂಪ್ಯೂಟರ್ ಅದೇ, ಎಂತ ಬೇಕಾದ್ರೆ ನೋಡ್ಬೋದು, ಆರಾಮಾಗಿರ್ಬೋದು. ಬೋರ್ ಎಂತಕ್ಕೆ ಮಾರೈತಿ? ನೀವಾ ಬೆಳಿಗ್ಗೆ ಆಫೀಸಿಗೆ ಹೋದರೆ ಸಂಜೆ ಬರೋದು, ಸಂಜೆ ಬಂದಮೇಲೂ ಇವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇರ್ತೀರ. ಇನ್ನು ಅತ್ತೆ ಅವ್ರ ಪಾಡಿಗೆ ಅವ್ರ ರೂಮಲ್ಲಿ ಇರ್ತಾರೆ. ಹಿಮ ಕಾಲೇಜಿಗೆ ಹೋಗಿ ಬರ್ತಾಳೆ. ಟಿ ವಿ ಎಲ್ಲ ನಂಗೆ ಅಷ್ಟು ನೋಡೋಕೆ ಇಷ್ಟನೂ ಆಗಲ್ಲ, ಒಂಥರ ಬೋರು. ಅದಕ್ಕೆ ಮನೆಗಾರು ಹೋಗಿ ಬಂದರೆ ಒಂಥರ ಖುಷಿ ಆಗ್ತಿತ್ತ ಅಂತ. ಓ, ಹಂಗಾರೆ ನೀನು ಇಲ್ಲಿ ಖುಷಿಯಾಗಿಲ್ಲ, ಅದಕ್ಕೆ ಮನೆಗೆ ಹೋಗಿ ಖುಷಿನ ಫೀಲ್ ಮಾಡೋಣ ಅಂತ ಹೋಗ್ಬೇಕು ಅಂತಿರೋದಾ? ಥೋ, ಹಂಗಲ್ಲ ಮರ್ರ, ಎಂತ ಹೇಳಿದ್ರೆ ತಪ್ಪು ತಿಳ್ಕೊತೀರಲ್ಲ ಅಂತ. ಒಂಥರ ಬೋರ್ ಆದಂಗೆ ಆಗ್ತದೆ, ಹೋಗ್ಬತ್ತೀನಿ ಅಂದಿದ್ದು, ನಾ ಏನು ಖುಷಿಯಾಗಿಲ್ಲ ಅಂತ ಹೇಳಿದ್ದಲ್ಲ. ಅಲ್ಲ ಎಂತ ಗೊತ್ತಾ, ನಾನು ಕಾಲೇಜಿಗೆಲ್ಲ ಹೋಗ್ಲಾ, ನನಗೂ ಸ್ವಲ್ಪ ಬೋರ್ ಕಳೀತದೆ. ಒಳ್ಳೆ ಐಡಿಯಾ ಕಣೆ, ಕಾಲೇಜಿಗೆ ಹೋಗೋದಾರು ಹೋಗ್ಬಾ. ಇಲ್ಲಿ ನಮ್ಮನೆ ಹತ್ರನೇ ಸುಮಾರು ಡಿಗ್ರಿ ಕಾಲೇಜ್ಗಳದಾವೆ, ಹೋಗ್ಬಾ. ಆ್ಯಕ್ಚುಲಿ ಒಳ್ಳೆ ಐಡಿಯಾ. ಓದು, ಆಮೇಲೆ ಬೇಕಾದ್ರೆ ಗೌರ್ಮೆಂಟ್ ಜಾಬ್ಗೆಲ್ಲ ಟ್ರೈ ಮಾಡು. ಅದೇ ನಾನು ಎಲ್ಲದಕ್ಕೂ ಓಕೆ, ಅಮ್ಮನ್ನ ಹಿಮನ್ನು ಒಂದು ಮಾತು ಕೇಳು. ಎಲ್ಲದಕ್ಕೂ ಹಿಮ 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 ಅಂತಾರೆ. ಅವತ್ತು ಹಿಂಸೆ ಆಗಿದೆ. ಎಂತದೆ ಅಶ್ವಿನಿ, ಜೋರಾಗಿ ಹೇಳೆ. ಎಂತ ಇಲ್ಲ. ಸರಿ, ಹಂಗಾರೆ ನಾವು ಹೊರಡೋಣ. ಹ್ಞೂ ಆಯಿತು, ಬಾ ಹೊರಡೋಣ.